ಹಲೋ ಎವ್ರಿವನ್, MS ಫಾರ್ಮರ್ಸ್ ಕುಟುಂಬಕ್ಕೆ ಸ್ವಾಗತ. ನೋಡಿ, ನಾನು ನಿಮಗೆ ಲಾಸ್ಟ್ ಟೈಮು ಇದೇ ಭೂಮಿಗೆ ಗೊಬ್ಬರ ಹೊಡಿತಾ ಇರೋದು ಒಂದು ವಿಡಿಯೋ ಮಾಡೋಕ್ಕಿದೆ, ಮತ್ತು ಇದೇ ಭೂಮಿನ ಹಸ ಮಾಡ್ತಾ ಇರೋದನ್ನು ಕೂಡ ಒಂದು ವಿಡಿಯೋ ಮಾಡೋಕ್ಕಿದೆ, ಮತ್ತು ಇದೇ ಭೂಮಿಗೆ ನಾವು ತರೆ ಹೊಡೆದು ಬೀಜ ಬಿತ್ತನೆ ಮಾಡ್ತಾ ಇರೋದನ್ನು ಕೂಡ ವಿಡಿಯೋ ಮಾಡೋಕ್ಕಿದೆ. ಮತ್ತು ಇದೇ ಭೂಮಿಗೆ ನೋಡಿ ಇದಿದೆಯಲ್ವಾ, ಏನದು ಮಳೆ ನೀರಾವರಿ ಪದ್ಧತಿ, ಅದ್ರದ್ದನ್ನ ಇನ್ಸ್ಟಾಲ್ ಮಾಡ್ತಾ ಇರೋದನ್ನು ಕೂಡ ನಿಮಗೆ ವಿಡಿಯೋ ಮಾಡೋಕ್ಕಿದೆ. ನೋಡಿ, ಇವತ್ತು ಅದೇ ಭೂಮಿಯಿಂದ ನಾನು ಬೆಳೆದಿರೋ ಹಸುವಿನ ಬೀಜಗಳನ್ನ ಬಿತ್ತನೆ ಮಾಡಿರೋ ಬೆಳೆ ಯಾವ ಥರ ಬಂದಿದೆ ಅಂದ್ಬಿಟ್ಟು ನಿಮಗೆ ಹೇಳಬೇಕು ಅಂತ ಅನ್ನಿಸ್ತು. ಸೊ ಅದ್ರದ್ದನ್ನು ಕೂಡ ಒಂದು ವಿಡಿಯೋ ಮಾಡಾಕ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಸಕ್ಕತ್ತಾಗಿ ಬಂದಿದೆ, ಸೂಪರಾಗಿ ಬಂದಿದೆ. ನೋಡಿ, ಇದು ಆ್ಯಕ್ಚುಲಿ ನಾವು ಲಾಸ್ಟು ಇದನ್ನು ನಾನು ಹಸಿನ ಮೇವಿನ ಬೀಜ ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಇದರಲ್ಲಿ ಆ್ಯಕ್ಚುಲಿ ನಾವು ರಾಗಿ ಬೆಳೆದಿದ್ವಿ. ಸೊ ರಾಗಿ ಬೆಳೆದಿದ್ದಾಗ ನಾವು ಇದನ್ನು ಮಾಮೂಲಿ ಕೂಲಿ ಕೊಟ್ಟು ಕುಯ್ಯಿಸಿ ನೆಕ್ಸ್ಟು ಅದನ್ನು ನಾವು ಇದನ್ನು ಮಾಡಿದ್ವಿ, ಮಿಷಿನ್ಗೆ ಹಾಕಿ ಬಡಿಸಿದ್ವಿ. ಸೊ ನಾವು ನಮ್ಮ ರಾಗಿ ಆ್ಯಕ್ಚುಲಿ ಏನಾಗಿತ್ತು ಅಂದರೆ ಜಾಸ್ತಿ ಒಣಗ್ಬಿಟ್ಟಿರೋದ್ರಿಂದ ನಾವು ಮಿಷಿನ್ಗೆ ಹಾಕಿ ಬಡಿಸ್ಬೇಕಾದ್ರೆ ಒಂದು ಸ್ವಲ್ಪ ಉದುರೋಗ್ಬಿಟ್ಟಿತ್ತು ಜಾಸ್ತಿ ಹೊಲದಲ್ಲೇ. ಇದು ಆ್ಯಕ್ಚುಲಿ ನಾನು ನೋಡಿ ತೆರೆ ಹೊಡೆದು ನಾನು ಹಸಿನ ಮೇವಿನ ಬೀಜಗಳನ್ನ ಹಾಕಿರೋದು, ಓಕೆನಾ. ಅದೂ ಕೂಡ ಬಂದೈತೆ. ಅದ್ರ ಜೊತೆಗೆ ಉದುರಿದ್ದು ಎಲ್ಲ ರಾಗಿಗಳೂ ಕೂಡ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿ. ಸೊ ಇದು ನನಗೆ ಏನು ಮೈನಸ್ ಪಾಯಿಂಟ್ ಏನಲ್ಲ, ಪ್ಲಸ್ ಪಾಯಿಂಟ್ ಏನೇನೆ. ನಾನು ಹಾಕಿರೋದೇ ಹಸಿನ ಹುಲ್ಲಿಗೋಸ್ಕರ. ಸೊ ಅದ್ರ ಜೊತೆ ರಾಗಿನೂ ಬತ್ತು ಅಂದರೆ ಏನು ಪ್ರಾಬ್ಲಮ್ ಇಲ್ಲ. ಸೊ ಇನ್ನೂ ಅದೂ ಎಲ್ಲ ನೀಟಾಗಿ ಕುಯ್ದು ಹಾಕಿದ್ರೆ ಹಸಿಗೆ ಒಳ್ಳೆ ಮೇವೆ ಸಿಗ್ತೈತೆ, ಒಳ್ಳೆ ಪ್ರೋಟೀನ್ ಮೇವೆ ಸಿಗ್ತೈತೆ. ನೋಡಿ ಈ ಥರ ನೀಟಾಗಿ ಬಂದೈತೆ. ಒಂದು ಎಕರೆಗೆ ಫುಲ್ಲು ಹಾಕಿದೆ ಅಂತ ಹೇಳಿದ್ನಲ್ಲ, ಒಂದು ಎಕರೆಗೆ ಫುಲ್ಲು ಅದನ್ನು ಝೂಮ್ ಮಾಡಿ ತೋರಿಸ್ತೀನಿ. ನಾನು ಆ್ಯಕ್ಚುಲಿ ಬೆಳೆದಿರೋದು ಬೇಸಿಗೆನಲ್ಲಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದೈತೆ. ಮತ್ತು ನಂದು ಈ ಇದೆಯಲ್ವ, ಏನೋ ಮಳೆ ಹನಿ ನೀರಾವರಿ ಪದ್ಧತಿ, ರೈನ್ ವಾಟರ್ ಸಿಸ್ಟಮ್ಸ್. ಸೊ ಇದ್ರದ್ದು ರಿಲೇಟೆಡು ನನಗೆ ವಿಡಿಯೋ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿತ್ತು. ತುಂಬ ಜನ ಕೇಳಿದರು, ಇದು ಎಲ್ಲಿ ಸಿಗ್ತೈತೆ, ಒಂದು ಎಕರೆಗೆ ಎಷ್ಟಾಗುತ್ತೆ, 10 ಕುಂಟೆಗೆ ಎಷ್ಟಾಗುತ್ತೆ, ಎಷ್ಟು ಖರ್ಚು ವೆಚ್ಚ ಇರುತ್ತೆ. ಸೊ ದಯವಿಟ್ಟು ಹೇಳಿ ಬ್ರೋ ಅಂದ್ಬಿಟ್ಟು ಅದ್ರ ಬಗ್ಗೆಯೂ ಕೂಡ ಒಂದು ವಿಡಿಯೋ ಮಾಡಿ ಹಾಕಿದೆ. ಸೊ ಯಾರಾದರೂ ರೈತರುಗಳು ಈ ಥರ ಕಡಿಮೆ ನೀರಲ್ಲಿ ಏನಾದರೂ ಬೆಳವಣಿಗೆ ಮಾಡಬೇಕು ಅಂತ ಅಂದ್ಕೊಂಡಿರೋರು ನೋಡಿ, ಈ ಥರ ನೀವು ರೈನ್ ವಾಟರ್ ಸಿಸ್ಟಮ್ನ ಇನ್ಸ್ಟಾಲ್ ಮಾಡಿಕೊಂಡ್ರೆ ನೋಡಿ, ಈ ಥರ ಕಡಿಮೆ ನೀರಲ್ಲಿ ಸೊ ಒಳ್ಳೆ ಬೆಳೆನ ಬೆಳಿಬೋದು ಅನ್ನೋದಕ್ಕೆ ನಾನೇ ಒಂದು ಎಕ್ಸಾಂಪಲ್ಲು. ಇದು ದೊಡ್ಡದಾದ್ಮೇಲೂ ಕೂಡ ನನಗೇನು ಪ್ರಾಬ್ಲಮ್ ಏನಿರಲ್ಲ, ಯಾಕೆಂದರೆ ಆಫ್ಟರ್ ದೊಡ್ಡದಾದಮೇಲೆ ಪೈಪ್ಗೆಲ್ಲ ಬಿಸಿಲು ಆ ಥರ ಎಲ್ಲ ಏನೂ ಬೀಳೋದಿಲ್ಲ. ಸೊ ಇನ್ನೂ ಪೈಪೆಲ್ಲ ಇನ್ನೂ ಸೇಫಾಗಿರುತ್ತೆ. ಒಳ್ಳೆ ಅದಾದಮೇಲೆ ಬೆಳೆದಾದ್ಮೇಲೆ ಈ ಭೂಮಿನೂ ಅಷ್ಟೇ ಜಾಸ್ತಿ ನೀರು ಕೇಳಲ್ವಲ್ಲ, ಯಾಕೆ ಅಂದರೆ ಎಲ್ಲ ಗರಿಗಳು ಮುಚ್ಕೊಂಡ್ಬಿಟ್ಟಿರುತ್ತಲ್ಲ ಭೂಮಿನ, ಹಾಗೆ ತನುವಾಗೇ ಇರುತ್ತೆ. ಸೊ ಅದರಿಂದ ಜಾಸ್ತಿ ನೀರು ಕೂಡ ಕೇಳಲ್ಲ. ಈ ಸಿಸ್ಟಮು ಯಾರಿಗೆ ಹೆಂಗೋ ಗೊತ್ತಿಲ್ಲ, ಇದನ್ನು ನನಗೊಂದು ತುಂಬ ಚೆನ್ನಾಗಿ ಹೆಲ್ಪ್ಫುಲ್ ಆಗಿದೆ. ನೋಡಿ, ನಮ್ಮದು ಇದು ಹನಿ ನೀರಾವರಿ ರೈನ್ ವಾಟರ್ ಸಿಸ್ಟಮ್ ಇದು. ಸೊ ನನಗೊಂದು ತುಂಬ ಹೆಲ್ಪ್ ಆಗಿದೆ. ಸೊ ನೋಡಿ, ನಾನು ಬಿತ್ತಿರೋ ಬೆಳೆ ಈ ಥರ ಚೆನ್ನಾಗಿ ಬಂದಿದೆ. ಇದು ಇಲ್ಲಿ ಏನೇನು ಹಾಕಿದ್ದೀನಿ ಅಂದ್ಬಿಟ್ಟು ನಾನು ನಿಮ್ಗೆ ಲಾಸ್ಟ್ ವೀಡಿಯೋದಲ್ಲಿ ಅದು ಹೇಳಿದ್ದೀನಲ್ವ ನಿಮಗೆ, ಕಾಫ್ 31 ಮತ್ತು ತಿರ್ಗಾ ಗುಜರಾತ್ ಸೋರ್ಗಮ್ಮು, ಮತ್ತು ತಿರ್ಗಾ ಇನ್ನೂ ಒಂದು ಟೋಟಲ್ ಆ್ಯಕ್ಚುಲಿ 3 ಥರ ನಾನು ಇಲ್ಲಿ ಇದನ್ನು ಹಾಕಿರೋದು ಹಸಿನ ಮೇವಿನ ಬೀಜನ. ಅದು ಹೆಸರುಗಳು ಬರ್ತಾಯಿಲ್ಲ ನನಗೆ, ಒಂದು 2 ಹೆಸರನ್ನ ಮಾತ್ರ ನಿಮ್ಗೆ ಹೇಳಿದ್ದೀನಿ. ಇದ್ರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ನಂದು ಇನ್ನೊಂದು ಇದನ್ನು ಬಿತ್ತನೆ ಮಾಡ್ಬೇಕಾದ್ರೆ ಹಾಕಿದ್ದೀನಲ್ವ ವಿಡಿಯೋ, ಸೊ ಅದರಲ್ಲಿ ನಾನು ಫುಲ್ ಇನ್ಫಾರ್ಮೇಷನ್ ಹಾಕಿದ್ದೀನಿ, ಯಾವ್ಯಾವ ಥರ ಬೀಜಗಳು ಬಿತ್ತನೆ ಮಾಡಿದ್ದೀನಿ, ಮತ್ತು ತಿರ್ಗಾ ಯಾವ್ಯಾವ ಥರ ಹಸಿಂದು ಮೇವಿಂದು ಜೋಳಗಳನ್ನ ಬಿತ್ತನೆ ಮಾಡಿದ್ದೀನಿ ಅಂದ್ಬಿಟ್ಟು ಆ ಹೆಸರುಗಳನ್ನೆಲ್ಲನೂ ಕೂಡ ಹೇಳಿದ್ದೀನಿ. ಆ ವಿಡಿಯೋದಲ್ಲಿ ಸಿಗುತ್ತೆ ನೋಡಿ. ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ನಮ್ಮದು ಬೆಳೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮದು ಯೂಟ್ಯೂಬ್ ಚಾನಲ್ ಇದೆ, MS ಫಾರ್ಮರ್ಸ್ ಅಂದ್ಬಿಟ್ಟು. ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಮತ್ತು ಫೇಸ್ಬುಕ್ ಪೇಜ್ ಇದೆ. ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ, ನಮಗೂ ಸಪೋರ್ಟ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ, ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಕೊಡೋದಕ್ಕೆ ಪ್ರೋತ್ಸಾಹ ನೀಡಿ. ಥ್ಯಾಂಕ್ ಯು ಸೋ ಮಚ್.